ಹರೇ ಕೃಷ್ಣ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಇಸ್ಕಾನ್ ಬೆಂಗಳೂರು ವರ್ಸಸ್ ಇಸ್ಕಾನ್ ಮುಂಬೈ ಅನ್ನೋಂಥ ಸುಪ್ರೀಂ ಕೋರ್ಟ್ನ ಕೇಸ್ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಹಾಗಿದ್ರೆ ಏನಿದು ಇಸ್ಕಾನ್ ವರ್ಸಸ್ ಇಸ್ಕಾನ್ ಪ್ರಕರಣ? ಇಸ್ಕಾನ್ನವ್ರ ಮೇಲೆ ಕೇಸ್ ಹಾಕ್ತಾರಾ? ಇಬ್ಬರೂ ಕೂಡ ಒಂದೇ ಸಂಸ್ಥೆಗೆ ಸೇರಿದವ್ರು ತಾನೆ? ಇಬ್ಬರೂ ಕೂಡ ಕೃಷ್ಣ ಭಕ್ತರೇ ತಾನೆ? ಹಾಗಿದ್ಮೇಲೆ ಯಾವುದಕ್ಕೋಸ್ಕರ ಈ ಹೋರಾಟ ಅನ್ನುವಂಥ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡದೇ ಇರಲ್ಲ. ಈ ಒಂದು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರನ ತಿಳ್ಕೊಳ್ಳೋಣ. ನಾನು ನಿಮ್ಮ ಸಂಜೀವ್ ಕುಮಾರ್. ಇಸ್ಕಾನ್ ಬೆಂಗಳೂರು ಸ್ವತಂತ್ರವಾಗಿ ನೋಂದಾಯಿಸಿದ ಸಂಸ್ಥೆ. ಇದು ಇಸ್ಕಾನ್ ಮುಂಬೈನ ಒಂದು ಬ್ರಾಂಚ್ ಅಲ್ಲ ಅನ್ನೋದು ಇಸ್ಕಾನ್ ಬೆಂಗಳೂರಿನವರ ವಾದ. ಇಸ್ಕಾನ್ ಬೆಂಗಳೂರು ಸ್ವತಂತ್ರವಾದ ಸಂಸ್ಥೆ ಅಲ್ಲ, ಇದು ಇಸ್ಕಾನ್ ಮುಂಬೈನ ಒಂದು ಶಾಖೆ ಅಂದರೆ ಬ್ರಾಂಚ್ ಅನ್ನೋದು ಇಸ್ಕಾನ್ ಮುಂಬೈನವರ ವಾದ. ಈ ಒಂದು ಕಾನೂನಾತ್ಮಕ ಹೋರಾಟ ಶುರುವಾಗಿದ್ದು ನಿನ್ನೆ ಮೊನ್ನೆಯಿಂದ ಅಲ್ಲ, ಸುಮಾರು 25 ವರ್ಷಗಳ ಹಿಂದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಭಾರತದ ಸುಪ್ರೀಂ ಕೋರ್ಟ್ ಮೊನ್ನೆಯಷ್ಟೇ ಅಂದರೆ ಮೇ 16ನೇ ತಾರೀಕು ಈ ಇಸ್ಕಾನ್ ಬೆಂಗಳೂರು ಸಂಸ್ಥೆ ಸ್ವಾತಂತ್ರ್ಯವಾಗಿ ನೋಂದಾಯಿಸಿದ ಒಂದು ಸಂಸ್ಥೆ, ಇದು ಇಸ್ಕಾನ್ ಮುಂಬೈನ ಬ್ರಾಂಚ್ ಅಲ್ಲ ಅಂತ ತೀರ್ಪನ್ನು ಕೊಟ್ಟಿದೆ. ಈ ಒಂದು ವಿಡಿಯೋದಲ್ಲಿ ಈ ಕೇಸ್ನ ಸಂಬಂಧಪಟ್ಟಂತೆ ಸಣ್ಣ ಕಿರುಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನ ನಮ್ಮದು. ಮೇಲುನೋಟಕ್ಕೆ ಈ ಒಂದು ಕೇಸು ಒಂದು ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೋಸ್ಕರ ಹಾಕಿರೋ ಕೇಸ್ ಥರ ಕಾಣುತ್ತೆ. ಆದರೆ ಇದು ನಿಜವಾಗ್ಲೂ ಒಂದು ಆಸ್ತಿಗೆ ಸಂಬಂಧಪಟ್ಟಂತಹ ಕೇಸಾ? ಇಬ್ಬರೂ ಒಂದೇ ಸಂಸ್ಥೆಯವರು ಆಗಿರೋದ್ರಿಂದ ಅವರಲ್ಲೇ ಈ ಜಗಳ ಬಂದಿದ್ದಾದರೂ ಯಾಕೆ? ಇಬ್ಬರು ಒಮ್ಮತದಿಂದ ಆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೋದಿತ್ತಲ್ವಾ? ಮೊದಲನೇದಾಗಿ ನಾವಿಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ವಾಸ್ತವಿಕವಾಗಿ ಈ ಕೇಸು ಒಂದು ಆಸ್ತಿಗೆ ಸಂಬಂಧಪಟ್ಟ ಪ್ರಕರಣವೇ ಅಲ್ಲ. ಬದಲಾಗಿ ಈ ಒಂದು ಕೇಸು ಸೈದ್ಧಾಂತಿಕ ಮತ್ತು ತಾತ್ವಿಕ ವಿಚಾರಗಳ ವ್ಯತ್ಯಾಸದಿಂದಾಗಿ ಇಬ್ಬರಲ್ಲಿ ಮೂಡಿದ ಒಂದು ಮತಭೇದ. ಅದು ಹೇಗೆ? ಇಬ್ಬರು ಕೂಡ ಒಂದೇ ಸಂಸ್ಥೆಯವರು ಆಗಿರೋದ್ರಿಂದ ಇಬ್ಬರಲ್ಲೂ ಈ ಮತಭೇದ ಬಂದಿದ್ದಾದರೂ ಯಾಕೆ? ಈ ಒಂದು ವಿಷಯನ ನಾವು ತಿಳ್ಕೋಬೇಕು ಅಂದರೆ ಈ ಕೇಸ್ನ ಸಂಬಂಧಪಟ್ಟಂತಹ ಹಿನ್ನೆಲೆಯನ್ನು ನಾವು ತಿಳ್ಕೋಬೇಕು. ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀಮದ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ತಮ್ಮ ಗುರುವಿನ ಆದೇಶದ ಪ್ರಕಾರ ಕೃಷ್ಣ ಭಕ್ತಿಯನ್ನು, ಕೃಷ್ಣ ತತ್ವಗಳನ್ನು ಜಗತ್ತಿನಾದ್ಯಂತ ಸಾರಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊತ್ತು 1965ರಲ್ಲಿ ಅಮೇರಿಕಾದ ನ್ಯೂಯಾರ್ಕ್ ನಗರಕ್ಕೆ ಹೊರಡ್ತಾರೆ. ಅಲ್ಲಿ 1966ರಲ್ಲಿ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂದರೆ ಇಸ್ಕಾನ್ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ಇಸ್ಕಾನ್ ಸಂಸ್ಥೆ ಪ್ರಭುಪಾದರ ನೇತೃತ್ವದಲ್ಲಿ ಕೇವಲ 11 ವರ್ಷಗಳಲ್ಲಿ 10,000 ದೀಕ್ಷಿತ ಭಕ್ತರನ್ನು ಒಳಗೊಂಡು 108 ದೇವಸ್ಥಾನಗಳನ್ನು ನಿರ್ಮಿಸುವುದರ ಮೂಲಕ ಪ್ರಪಂಚಾದ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ. ಯಾಕೆ ಹಾಗೆ? ಕೃಷ್ಣನ ತತ್ವಗಳನ್ನು, ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ಜಗತ್ತಿನಾದ್ಯಂತ ಸಾರಬೇಕು ಅಂತ ಹೊರಟ ಶ್ರೀಲ ಪ್ರಭುಪಾದರ ಸಂಕಲ್ಪದಲ್ಲಿ ಶುದ್ಧಿ ಇತ್ತು. ಆ ಕಾರಣಕ್ಕೆ ಅಲ್ಪ ಸಮಯದಲ್ಲೇ ಅದು ಯಶಸ್ಸನ್ನು ಕಾಣುತ್ತೆ. ಹೀಗೆ ಇಸ್ಕಾನ್ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಬೇಕಾದ್ರೆ ಶ್ರೀಲ ಪ್ರಭುಪಾದರ ಮಹಾಸಮಾಧಿಯ ಕೆಲವು ತಿಂಗಳುಗಳ ಮುಂಚೆ ಅಂದರೆ 6ರಿಂದ 7 ತಿಂಗಳುಗಳ ಮುಂಚೆ 1977 ಮೇ 28ರಂದು ಭಾರತದ ಉತ್ತರ ಪ್ರದೇಶದಲ್ಲಿರುವ ವೃಂದಾವನದಲ್ಲಿ ಪ್ರಭುಪಾದರು ಮತ್ತು ಅವರ ಹಿರಿಯ ಶಿಷ್ಯಂದಿರನ್ನು ಒಳಗೊಂಡಂತಹ GBC ಅಂದರೆ ಗವರ್ನಿಂಗ್ ಬಾಡಿ ಕೌನ್ಸಿಲ್, ಇಸ್ಕಾನಿನ ಆಡಳಿತ ಮಂಡಳಿಯ ಕೆಲವು ಭಕ್ತರು ಪ್ರಭುಪಾದರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮ್ಮ ನಂತರ ಅಂದರೆ ನಿಮ್ಮ ಮಹಾಸಮಾಧಿಯ ನಂತರ ಇಸ್ಕಾನಿನಲ್ಲಿ ಬರುವಂತಹ ಹೊಸ ಶಿಷ್ಯಂದರಿಗೆ ದೀಕ್ಷಾ ವಿಧಾನ ಹೇಗೆ ನಡೆಯುತ್ತೆ ಅಂತ. ಆಗ ಪ್ರಭುಪಾದರು ಹೇಳ್ತಾರೆ, ನಾನು ನಿಮ್ಮಲ್ಲಿಯೇ ಅಂದರೆ ನನ್ನ ಶಿಷ್ಯ ವರ್ಗದವರಲ್ಲಿಯೇ ಕೆಲವರನ್ನು ಋತ್ವಿಕರನ್ನಾಗಿ ಆಯ್ಕೆ ಮಾಡ್ತೀನಿ. ಅವರೇ ನನ್ನ ಪರವಾಗಿ ಇನ್ನು ಮುಂದೆ ಬರೋ ಹೊಸ ಶಿಷ್ಯಂದರಿಗೆ ದೀಕ್ಷೆಯನ್ನು ಕೊಡ್ತಾರೆ ಅಂತ. ಇಲ್ಲಿ ಋತ್ವಿಕರು ಅಂದರೆ ಪ್ರಭುಪಾದರ ಪ್ರತಿನಿಧಿಗಳು, ಅಂದರೆ ಪ್ರಭುಪಾದರ ಪರವಾಗಿ ಶಿಷ್ಯರಿಗೆ ದೀಕ್ಷೆಯನ್ನು ಕೊಡುವಂಥವರು ಅಂತ ಅರ್ಥ. ಇದೇ ರೀತಿಯ ಆದೇಶವನ್ನು ಇದಾದ 2 ತಿಂಗಳುಗಳ ನಂತರ ಅಂದರೆ ಜುಲೈ 9, 1977ರಲ್ಲಿ ಪ್ರಭುಪಾದರು ಸ್ವತಃ ತಾವೇ ತಮ್ಮ ಹಸ್ತಾಕ್ಷರದಿಂದ ಅನುಮೋದನೆಗೊಂಡಂತಹ ಒಂದು ಪತ್ರವನ್ನು ಬರೆಸ್ತಾರೆ. ಆ ಪತ್ರದಲ್ಲಿ ಇನ್ನು ಮುಂದೆ ಇಸ್ಕಾನಿನಲ್ಲಿ ದೀಕ್ಷಾ ವಿಧಾನ ಹೇಗೆ ನಡಿಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿ ಆ ಪತ್ರವನ್ನು ಜಗತ್ತಿನಾದ್ಯಂತ ಇರುವ ಎಲ್ಲ ಇಸ್ಕಾನ್ ದೇವಾಲಯಗಳ ಅಧ್ಯಕ್ಷರುಗಳಿಗೆ ಮತ್ತು GBC ಸದಸ್ಯರುಗಳಿಗೆ ರವಾನಿಸ್ತಾರೆ. ಆ ಒಂದು ಪತ್ರದಲ್ಲಿ ಪ್ರಭುಪಾದರು ಸ್ಪಷ್ಟವಾಗಿ ಹೇಳಿಬಿಟ್ಟಿರ್ತಾರೆ, ಪ್ರಭುಪಾದರ ಹಿರಿಯ ಶಿಷ್ಯಂದರಾದಂತಹ 11 ಜನರನ್ನು ಋತ್ವಿಕರನ್ನಾಗಿ ನೇಮಿಸಲಾಗಿದೆ. ಇನ್ನು ಮುಂದೆ ಬರುವಂತಹ ಹೊಸ ಶಿಷ್ಯರಿಗೆ ಆ ಒಂದು 11 ಜನರೇ ಹರಿನಾಮವನ್ನು, 2ನೇ ದೀಕ್ಷೆಯಾದಂತಹ ಬ್ರಾಹ್ಮಣ ದೀಕ್ಷೆಯನ್ನು ನೀಡ್ತಾರೆ. ಹಾಗೆ ದೀಕ್ಷೆಯನ್ನು ಸ್ವೀಕರಿಸುವಂತಹ ಹೊಸ ಶಿಷ್ಯರ ಹೆಸರನ್ನು ಪ್ರಭುಪಾದರ ದೀಕ್ಷಿತ ಶಿಷ್ಯರ ಹೆಸರನ್ನು ಬರಿತಾ ಇದ್ದ ಪುಸ್ತಕದಲ್ಲಿ ಸೇರಿಸಬೇಕು ಅಂತ. ಇಲ್ಲಿ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರಭುಪಾದರು ಎಲ್ಲೂ ಕೂಡ
ತಮ್ಮ ಯಾವ ಶಿಷ್ಯನನ್ನು ಕೂಡ ತಮ್ಮ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿಲ್ಲ, ಬದಲಾಗಿ ಋತ್ವಿಕರನ್ನಾಗಿ ನೇಮಿಸಿದ್ದಾರೆ. ಋತ್ವಿಕರು ಅಂದರೆ ಪ್ರಭುಪಾದರ ಪ್ರತಿನಿಧಿಗಳು ಅಂತ. ಇದರ ಅರ್ಥ ಎಲ್ಲ ಕಾಲದಲ್ಲೂ ಪ್ರಭುಪಾದರೇ ಆಚಾರ್ಯರಾಗಿ ದೀಕ್ಷಾ ಗುರುಗಳಾಗಿ ಇರ್ತಾರೆ ಅಂತ ಅದರ ಅರ್ಥ. ಆದರೆ ಪ್ರಭುಪಾದರ ಮಹಾಸಮಾಧಿಯ ಕೆಲವು ತಿಂಗಳುಗಳ ನಂತರ ಋತ್ವಿಕರಾಗಿ ನೇಮಿಸಲ್ಪಟ್ಟ ಪ್ರಭುಪಾದರ ಹಿರಿಯ ಶಿಷ್ಯಂದರು, ಮಹತ್ವಾಕಾಂಕ್ಷೆಯ ಶಿಷ್ಯಂದಿರು ಪ್ರಭುಪಾದರ ಲಿಖಿತ ನಿರ್ದೇಶನಗಳನ್ನು ತೊರೆದು, ಅಂದರೆ ಅವರು ಬರವಣಿಗೆ ಮೂಲಕ ಆದೇಶಿಸಿದಂತಹ ಆದೇಶವನ್ನು ಗಾಳಿಗೆ ತೋರ್ಬಿಟ್ಟು ತಮ್ಮನ್ನು ತಾವೇ ಉತ್ತರಾಧಿಕಾರಿಗಳು, ಆಚಾರ್ಯರು ಅಂತ ಘೋಷಣೆ ಮಾಡಿಕೊಂಡು ಬಿಡ್ತಾರೆ. ಪ್ರಭುಪಾದರು ಎಲ್ಲೂ ತೋರಿಸದಂತಹ ಪಾದಪೂಜೆಗಳನ್ನು, ಗೌರವಾನ್ವಿತ ಬಿರುದುಗಳನ್ನು, ಅಲಂಕಾರಿಕ ಸ್ಥಾನಗಳನ್ನು ಸ್ವೀಕರಿಸೋದಕ್ಕೆ ಶುರು ಮಾಡ್ತಾರೆ. ದೀಕ್ಷೆಯನ್ನು ತಗೊಳ್ಳೋದಕ್ಕೆ ಬರುವಂಥ ಹೊಸ ಶಿಷ್ಯಂದ್ರನ್ನೆಲ್ಲ ತಮ್ಮ ಶಿಷ್ಯಂದ್ರನಾಗಿ ಸ್ವೀಕರಿಸೋದಕ್ಕೆ ಶುರು ಮಾಡ್ತಾರೆ. ಪ್ರಭುಪಾದರು ಮಾದರಿಯಾಗಿ ತೋರಿಸಿಕೊಟ್ಟಂತಹ ಸರಳ ಜೀವನವನ್ನು ತೊರೆದು ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇಸ್ಕಾನಿನ ಮೂಲಭೂತ ತತ್ವಗಳಿಂದ ವಿಮುಖವಾದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಆದರೆ ವಿಶ್ವಾದ್ಯಂತ ಇರುವಂತಹ ಇಸ್ಕಾನಿನ ಭಕ್ತರಿಗೆ ಇದು ಇಷ್ಟ ಆಗೋದಿಲ್ಲ. ಅವರು ಈ ಒಂದು ಸ್ವಯಂ ನಿಯೋಜಿತ ಗುರು ವ್ಯವಸ್ಥೆಯನ್ನು ಪ್ರಶ್ನಿಸ್ತಾರೆ ಮತ್ತು ವಿರೋಧಿಸ್ತಾರೆ. ಹಾಗೆ ವಿರೋಧಿಸುವಂತಹ ಪ್ರತಿಯೊಬ್ಬರನ್ನು ಕೂಡ ಇವರು ಯಾರು ತಮ್ಮನ್ನು ತಾವು ಉತ್ತರಾಧಿಕಾರಿಗಳು, ಗುರುಗಳು ಅಂತ ಘೋಷಣೆ ಮಾಡಿಕೊಂಡವರು ಮಾನಸಿಕವಾಗಿ, ದೈಹಿಕವಾಗಿ ಕಿರುಕುಳ ಕೊಟ್ಟು ಅವರನ್ನು ಇಸ್ಕಾನ್ ಸಂಸ್ಥೆಯಿಂದ, ಇಸ್ಕಾನ್ ದೇವಸ್ಥಾನಗಳಿಂದ ಹೊರಗೆ ಹಾಕಿಸ್ಬಿಡ್ತಾರೆ. ಆದರೆ ದುರಂತ ಏನು ಗೊತ್ತಾ? ಪ್ರಭುಪಾದರ ಮಾತನ್ನು ಉಲ್ಲಂಘಿಸಿ ತಮ್ಮನ್ನು ತಾವು ಉತ್ತರಾಧಿಕಾರಿಗಳು, ಗುರುಗಳು ಅಂತ ಘೋಷಿಸಿಕೊಂಡ 11 ಜನ ಋತ್ವಿಕರ ಪೈಕಿ 9 ಜನ ತಮ್ಮ ದುರ್ವ್ಯವಹಾರಗಳಿಂದ, ಅಂದರೆ ತಮ್ಮ ಕೆಟ್ಟ ಕೆಲಸಗಳಿಂದ ತಮ್ಮ ಗುರುಸ್ಥಾನದಿಂದ ಪದಚ್ಯುತರಾಗ್ತಾರೆ. ಇಲ್ಲಿ ನಾನು ಒಂದು ವಿಷಯವನ್ನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮ ಕನ್ನಡದಲ್ಲಿ ದಾಸರು ಒಂದು ಮಾತನ್ನು ಹೇಳಿದ್ದಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತಿ ಅಂತ. ಅಂದರೆ ಒಂದು ಅಧಿಕೃತ ಪರಂಪರೆಯಲ್ಲಿ ಬಂದಿರುವಂತಹ ಗುರುವನ್ನು ಸ್ವೀಕರಿಸಿ ಅವರ ಸೇವೆಯಲ್ಲಿ ನಾವು ತೊಡಗದೇ ಇದ್ದರೆ ಭಗವಂತನ ಭಕ್ತಿ, ಭಗವಂತನ ಸಾಕ್ಷಾತ್ಕಾರ ಹಾಗೂ ಮುಕ್ತಿಗಳು ದೊರೆಯೋದಿಲ್ಲ. ಅಂಥವನಿಗೆ ಆಧ್ಯಾತ್ಮಿಕ ಪತನವಲ್ಲದೆ ಬೇರೇನೂ ಸಿಗೋದಿಲ್ಲ. ಇಲ್ಲಿ ಪ್ರಭುಪಾದರು ಕೂಡ ಬ್ರಹ್ಮ, ಮಧ್ವ, ಗೌಡೀಯ ಪರಂಪರೆಯಲ್ಲಿ ಬಂದಂತಹ ಒಬ್ಬ ಅಧಿಕೃತ ಆಚಾರ್ಯರು. ಅವರ ಒಂದು ಕೊನೆಯ ಆದೇಶವನ್ನು ಕೂಡ ಪಾಲನೆ ಮಾಡದೇ ಇರೋದು, ಅದು ಹೇಗೆ ತಾನೇ ಗುರು ಪರಂಪರೆಯನ್ನು ಮುಂದುವರಿಸ್ದಂಗಾಗುತ್ತೆ. ಇಲ್ಲಿ 9 ಜನರ ಋತ್ವಿಕರ ವಿಷಯದಲ್ಲೂ ಕೂಡ ಆಗಿದ್ದು ಅದೇ. ಪ್ರಭುಪಾದರ ಮಾತನ್ನು ಉಲ್ಲಂಘಿಸಿ ತಮ್ಮನ್ನು ತಾವು ಗುರು ಅಂತ ಘೋಷಣೆ ಮಾಡಿಕೊಂಡಿದ್ದರಿಂದಲೇ ಅವರು ಆಧ್ಯಾತ್ಮಿಕ ಪತನವನ್ನು, ಅಂದರೆ ಫಾಲ್ ಡೌನ್ ಆಗ್ತಾರೆ. ಇದಾದಮೇಲೆ 1999ರಲ್ಲಿ ಇಸ್ಕಾನ್ ಬೆಂಗಳೂರಿನ ಅಧ್ಯಕ್ಷರಾದಂತಹ ಶ್ರೀ ಮಧುಪಂಡಿತ ದಾಸರು ಮತ್ತು ಅವರ ನೇತೃತ್ವದ ಭಕ್ತರು ಈ 40 ವರ್ಷದಿಂದ ಏನು ನಡೆದಿತ್ತಲ್ಲ ವಂಚನೆ, ಆ ವಂಚನೆಯನ್ನು ಮತ್ತು ಆ ವಂಚನೆ ಮಾಡುವಂಥ ದೋಷಯುಕ್ತ ಗುರು ವ್ಯವಸ್ಥೆಯನ್ನು ಪ್ರಶ್ನಿಸ್ತಾರೆ ಮತ್ತು ವಿರೋಧಿಸ್ತಾರೆ. ಅದಕ್ಕೋಸ್ಕರನೇ ಈ ಒಂದು ಪ್ರಪಂಚಾದ್ಯಂತ ಇರುವ ಇಸ್ಕಾನಿನ ಒಡೆತನದಲ್ಲಿರುವ ಇಸ್ಕಾನ್ ಮುಂಬೈನ ವತಿಯಿಂದ ಹಲವಾರು ವಿರೋಧಗಳನ್ನು ಎದುರಿಸಬೇಕಾಗಿ ಬರುತ್ತೆ, ಎದುರಿಸ್ತಾರೆ ಕೂಡ. ಈ ಒಂದು ಕಾರಣಕ್ಕಾಗಿಯೇ ಇಸ್ಕಾನ್ ಬೆಂಗಳೂರಿನ ಅಧ್ಯಕ್ಷರಾದಂತಹ ಶ್ರೀ ಮಧುಪಂಡಿತ ದಾಸರನ್ನು ಮತ್ತು ಉಪಾಧ್ಯಕ್ಷರಾದಂತಹ ಶ್ರೀ ಚಂಚಲಾಪತಿ ದಾಸರನ್ನು ಈ ಒಂದು ಇಸ್ಕಾನ್ ಸಂಸ್ಥೆಯಿಂದ ಹೊರಗಡೆ ಹಾಕಿ ಅವರ ಸಾಮಾಜಿಕ ಹೆಸರನ್ನು ಮತ್ತು ಸ್ಥಾನಮಾನವನ್ನು ಹಾನಿಗೊಳಿಸಿದ್ದಷ್ಟೇ ಅಲ್ಲದೆ ಇವತ್ತಿನ ಹರೇ ಕೃಷ್ಣಗಿರಿಯಲ್ಲಿರುವಂತಹ ಇಸ್ಕಾನ್ ಬೆಂಗಳೂರಿನ ದೇವಸ್ಥಾನವನ್ನು ಇದು ಒಂದು ಇಸ್ಕಾನ್ ಮುಂಬೈನ ಬ್ರಾಂಚ್ ಅಂತ ಹೇಳಿ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ಹೇಗೆ ಸಾಧ್ಯ? ಆ ಒಂದು ಇಸ್ಕಾನ್ ಬೆಂಗಳೂರಿನ ದೇವಸ್ಥಾನ ಜುಲೈ 1978ರಲ್ಲಿ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಪ್ರಕಾರ ಸ್ವತಂತ್ರವಾಗಿ ನೋಂದಾಯಿಸಲ್ಪಟ್ಟ ಸಂಸ್ಥೆ. ಅದು ಸಂಪೂರ್ಣವಾಗಿ ಇಸ್ಕಾನ್ ಬೆಂಗಳೂರಿನ ಭಕ್ತರ ಮಾಲೀಕತ್ವಕ್ಕೆ ಒಳಪಡುತ್ತೆ. ಈ ಒಂದು ವಿಷಯ ಇಸ್ಕಾನ್ ಬೆಂಗಳೂರಿನ ಭಕ್ತರಿಗೆ ಗೊತ್ತಿತ್ತು. ಹಾಗಾಗಿ ಈ ವಿಷಯವನ್ನು ಖಚಿತವಾಗಿ ಎಲ್ಲೆಡೆ ಘೋಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಸ್ಕಾನ್ ಬೆಂಗಳೂರಿನ ಭಕ್ತರು ಇದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ದಾವೆಯನ್ನು ಹೂಡ್ತಾರೆ, ಅಂದರೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಹೂಡ್ತಾರೆ. 2000ನೇ ಇಸ್ವಿಯಲ್ಲಿ ದಾವೆಯನ್ನು ಹೂಡ್ತಾರೆ. 2009ರಲ್ಲಿ ವಿಚಾರಣಾ ನ್ಯಾಯಾಲಯ, ಅಂದರೆ ಟ್ರಯಲ್ ಕೋರ್ಟು ಇಸ್ಕಾನ್ ಬೆಂಗಳೂರಿನ ಪರವಾಗಿ ತೀರ್ಪನ್ನು ನೀಡುತ್ತೆ. ಇಸ್ಕಾನ್ ಬೆಂಗಳೂರಿನ ಒಂದು ಮಾಲೀಕತ್ವವನ್ನು, ಒಡೆತನವನ್ನು ಗಮನಿಸಿ ಇಸ್ಕಾನ್ ಮುಂಬೈಗೆ ಒಂದು ತಡೆಯಾಜ್ಞೆಯನ್ನು ನೀಡುತ್ತೆ. ಇದಾದಮೇಲೂ ಕೂಡ 2011ರಲ್ಲಿ ಕರ್ನಾಟಕದ ಹೈಕೋರ್ಟು ಇಸ್ಕಾನ್ ಮುಂಬೈನ ಪರವಾಗಿ ತೀರ್ಪನ್ನು ನೀಡುತ್ತೆ. ಅಂತಿಮವಾಗಿ, ಅಂದರೆ ಸಾಕಷ್ಟು ಕಾನೂನಾತ್ಮಕ ಹೋರಾಟಗಳ ನಂತರ ಭಾರತದ ಸುಪ್ರೀಂ ಕೋರ್ಟ್ ಮೊನ್ನೆಯಷ್ಟೇ, ಅಂದರೆ ಮೇ 16, 2025ರಂದು ಇಸ್ಕಾನ್ ಬೆಂಗಳೂರಿನ ಪರವಾಗಿ ತೀರ್ಪನ್ನು ಘೋಷಣೆ ಮಾಡಿದೆ. ಇದರ ಪ್ರಕಾರ ಇಸ್ಕಾನ್ ಬೆಂಗಳೂರು ಸ್ವತಂತ್ರವಾಗಿ ನೋಂದಾಯಿಸಿದ ಒಂದು ಸಂಸ್ಥೆ, ಇದು ಇಸ್ಕಾನ್ ಮುಂಬೈನ ಒಂದು ಬ್ರಾಂಚ್ ಅಲ್ಲ ಅನ್ನೋದು ಸಾಬೀತಾಗಿದೆ.
ಈ ತೀರ್ಪಿನ ಮುಖಾಂತರ ಪ್ರಭುಪಾದರ ನಿರ್ದೇಶನಗಳನ್ನು ಇಸ್ಕಾನಿನಲ್ಲಿ ಎತ್ತಿ ಹಿಡಿಬೇಕು ಅನ್ನುವಂಥ 25 ವರ್ಷಗಳ ಹೋರಾಟಕ್ಕೆ ನ್ಯಾಯ ಸಿಕ್ಕಂತಾಗಿದೆ. ಈ ತೀರ್ಪಿನ ಜೊತೆಗೆ ಪ್ರಪಂಚಾದ್ಯಂತ ಇರುವ ಸಾವಿರಾರು ಭಕ್ತರು ಪ್ರಭುಪಾದರನ್ನು ಮಾತ್ರವೇ ಏಕೈಕ ಆಚಾರ್ಯರನ್ನಾಗಿ ಯಾವುದೇ ಭಯವಿಲ್ಲದೆ ಸ್ವೀಕರಿಸೋಕ್ಕೆ ಸಾಧ್ಯವಾಗಿದೆ. ಸ್ನೇಹಿತರೆ, ಕೊನೆಯದಾಗಿ ನಾನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀಲ ಪ್ರಭುಪಾದರು ತಮ್ಮ ಜೀವನದ ಬಹುಪಾಲು ಸಮಯವನ್ನು ಮುಡಿಪಾಗಿಟ್ಟು ಕಷ್ಟಪಟ್ಟು ಮಾಡಿದ ಕೃಷಿಯಿಂದಾಗಿ ಇವತ್ತು ಹರಿನಾಮ ಅಂದರೆ ಹರೇ ಕೃಷ್ಣ ಮಹಾಮಂತ್ರ ನಮಗೆ ಸಿಕ್ಕಿದೆ. ಆ ಹರೇ ಕೃಷ್ಣ ಮಹಾಮಂತ್ರ ಇವತ್ತು ಜಗತ್ತಿನಾದ್ಯಂತ ಮನೆ ಮಾತಾಗಿದೆ. ಇವತ್ತು ವಿದೇಶಿಗರು ಅಂದರೆ ಫಾರಿನರ್ಸು ನಮ್ಮ ಸನಾತನ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ವಿಶ್ವಗುರು ಶ್ರೀಲ ಪ್ರಭುಪಾದರು. ಅವರ ಸ್ಥಾನವನ್ನು ಮತ್ತಾರೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ಅವರೇ ಹೇಳಿರೋ ಹಾಗೆ ಅವರಿಗೆ ಸಾವಿಲ್ಲ. ಅವರು ತಮ್ಮ ಪುಸ್ತಕಗಳ ಮುಖಾಂತರ, ತಮ್ಮ ಬೋಧನೆಗಳ ಮುಖಾಂತರ, ತಮ್ಮ ಉಪದೇಶಗಳ ಮುಖಾಂತರ ಸದಾ ಜೀವಿಸ್ತಾ ಇರ್ತಾರೆ. ಇವತ್ತು ಕೃಷ್ಣ ಪ್ರಜ್ಞೆಯನ್ನು ಹೊಂದಿ ಕೃಷ್ಣನನ್ನು ಸೇರಬೇಕು ಅಂತ ಹಂಬಲಿಸುವಂಥ ಹರಿಭಕ್ತರು, ಕೃಷ್ಣ ಭಕ್ತರೆಲ್ಲರೂ ಕೂಡ ಜಗತ್ತಿನಾದ್ಯಂತ ಇರುವ ಇಸ್ಕಾನ್ ಬೆಂಗಳೂರಿನ ದೇವಸ್ಥಾನಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಲ್ಲಿರೋ ಭಕ್ತರನ್ನು ಸಂಪರ್ಕಿಸಿ ಪ್ರಭುಪಾದರನ್ನು ಮಾತ್ರವೇ ಏಕೈಕ ಆಚಾರ್ಯರನ್ನಾಗಿ ಸ್ವೀಕರಿಸಿ ಪ್ರಭುಪಾದರು ನಮಗೋಸ್ಕರ ಕೊಟ್ಟಿರುವಂತಹ ಕೃಷ್ಣ ಪ್ರಜ್ಞೆಯ ದಿವ್ಯ ಜ್ಞಾನವನ್ನು ಹೊಂದಿ ಅದನ್ನು ಪಾಲನೆ ಮಾಡಿ ಕೃಷ್ಣನ ಪರಮಧಾಮ ಅಂದರೆ ಗೋಲೋಕ ವೃಂದಾವನ, ವೈಕುಂಠವನ್ನು ಸೇರಿ ಈ ಒಂದು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೋಬೋದು ಅಂತ ಹೆಮ್ಮೆಯಿಂದ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.